ಆದರೆ ಈಗ ಒಂದು ಸೂಪರ್ ಆಗಿರೋ ರೈಡ್ ಪ್ಲ್ಯಾನ್ ಇದು, ದೊಡ್ಡ ಪ್ಲ್ಯಾನ್ ಇದು. ಇವರೇ ಶ್ರವಣ್ ಬಾಯ್ ಅಂತ. ಬ್ರೋ ಹೇಗಿದ್ದೀರಾ? ಗಾಡಿ ಬಗ್ಗೆ ಹೇಳ್ತಿರೋದು ನಾನು. ನಮ್ಮದು ಜೀರೋ ಗ್ರಾವಿಟಿ ಬಾಡಿ ಗಾರ್ಡ್ ಒಂದು 4000 ಸಚಿನ್ ನಂದು. ಏನು ಮಾಡಿ ಈ ಥರ ಇದೆ ಬೈಕ್, ವೀಡಿಯೋದಲ್ಲಿ ನೋಡುವಾಗ ಚಿಕ್ಕದು ಕಾಣ್ತದೆ. ಇದೇನು ಇಷ್ಟೇ ಇದೆ ಚೈನ್, ಅದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಬ್ರೋ ಎರಡಕ್ಕೂ? ಪಾಪ ಕೇಳಿದೆ, ನೀವು ಇಲ್ಲಿ ಬಂದ್ರಿ. ಕಾಲು ನೋಡಿ, ಅವ್ರಿಗೂ ಕೂಡ ನನ್ನಷ್ಟು ಹೈಟ್ ಇದೆ, ಅವ್ರಿಗೂ ಕಾಲು ಇಟ್ಟಾಗ್ತಿಲ್ಲ. ಹಾಂ, ಕಟ್ಟಾಗಿದೆ. ಫೈಟ್ ಆಯ್ತು. ಬಿಸಿಲಿಗೆ ಲಾಸ್ಟ್ ಟೈಮ್ ಒಂದು ಬ್ಯಾಗ್ ತೊಗೊಂಡಿದ್ದಕ್ಕೆ ವ್ಯಾರಂಟಿ ಇತ್ತು ಬ್ರೋ. ನೀವು ಹೋಗಿ ಹೆಂಗೆ ಗೊತ್ತಾ, ಚೈನ್ ಹಾಕಿಸ್ಬಿಡಿ ಗಾಡಿಗೆ ಫಸ್ಟ್. ರೈಡ್ ದಿನ ಸಿಗ್ತೇನೆ ನಿಮಗೆ. ಯಾರು ಯಾರೊಬ್ಬರು ಯೂಟ್ಯೂಬರ್ ಇದ್ದಾರೆ ನಿಮ್ಮ ಫ್ರೆಂಡ್ ಬ್ರೋ. ಹಾಂ, ಅವ್ರ ಹೆಸರು ಹೇಳ್ತೀರಾ? ಕಮಲ್ ಅಂತಲ್ಲ. ಕಮಲ್ ಬ್ರೋ, ಬಾಯ್. ವಿಡಿಯೋ ಎಂಡ್. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ. ಯಾರು ಹೊಸ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆ ಯಾರು ವಿಡಿಯೋ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಇದ್ದರೆ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಹಾಕಿ. ತುಂಬ ದಿನ ಆಯಿತು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಧರ್ಮಸ್ಥಳದ ಸುಬ್ರಹ್ಮಣ್ಯ ವಿಡಿಯೋ ಬಂದಮೇಲೆ ಟೈಮ್ ಇತ್ತು ಮಾಡಲಿಕ್ಕೆ. ಯಾಕಂದರೆ ನನಗೆ ಸರಿಯಾಗಿ ಕೂದು ಬಂದಿರಲಿಲ್ಲ. ಅದೇ ಕಾರಣಕ್ಕೆ ನಾನು 2 ಮಂತ್ಸ್ ಆಯ್ತು ವಿಡಿಯೋ ಹಾಕಲಿಲ್ಲ. ಇಲ್ಲ ಮಿನಿಮಮ್ ಒಂದು 5-6 ವಿಡಿಯೋ ಬಂದು ಹೋಗಿರ್ತಿತ್ತು. ಯಾಕಂದರೆ ಪ್ಲ್ಯಾನ್ ಹಾಕಿದ್ವಿ, ಒಂದು ಚಿಕ್ಕ ಇಲ್ಲೇ ಇರ್ತದಲ್ಲ ನಮ್ಮದು ದೇವಸ್ಥಾನ, ಅಲ್ಲಿ ಇಲ್ಲಿ ಅಂತ ಹೋಗೋದು ತೋರಿಸ್ಬೇಕು ಅಂದ್ಕೊಂಡೆ. ನಾನು ಕೂಡ ಇಲ್ಲಿ ಹೋಗಲೇ ಇಲ್ಲ, ಪ್ಲ್ಯಾನ್ ಮಾತ್ರ ಹಾಕಿರೋದು, ಅದು ಹೋಗಲೇ ಇಲ್ಲ. ಆದರೆ ಈಗ ಒಂದು ಸೂಪರ್ ಆಗಿರೋ ರೈಡ್ ಪ್ಲ್ಯಾನ್ ಇದು, ದೊಡ್ಡ ಪ್ಲ್ಯಾನ್ ಇದು. ಅದಕ್ಕಿಂತ ಮುಂಚೆ ನಾನು ಒಂದು ಫ್ರೆಂಡ್ ಮೀಟ್ ಮಾಡಿಸ್ಲಿಕ್ಕಿದೆ. ಅವ್ರನ್ನ ಆಲ್ರೆಡಿ ಅವ್ರು ಹೇಳಿದ್ದೀನಿ ಎಲ್ಲಿ ಬರಬೇಕಂತ. ನಾನು ಜಸ್ಟ್ ಜಿಮ್ಮಿಂದ ಬಂದದಷ್ಟೇ. ನಾನು ಫ್ರೆಶ್ ಅಪ್ ಆಗಿ ಹೇಳ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹೋಗ್ಲಿಕ್ಕಿದೆ, ಮತ್ತು ಗಾಡಿ ಕೆಲಸ ಇದೆ. ಅದು ಈಗಲ್ಲ ರೈಡ್ ಇರೋದು, 4 ಸ್ಟಾರ್ಟ್ ಆಗುತ್ತೆ. 4 ಸ್ಟಾರ್ಟ್ ಆಗುತ್ತೆ. 4 ಇಂಟು ಒಂದು 3-4 ಡೇಸ್ ಆಗ್ಬೋದು ರೈಡ್ ಈ ಸಾರಿ. ಅದಕ್ಕೆ ನನಗೆ ಸ್ವಲ್ಪ ಬ್ಯಾಗ್ಸ್ ಎಲ್ಲ ಬೇಕಿತ್ತು, ಮತ್ತು ಗಾಡಿದು ಚೈನ್ ಇದೆ ಅಲ್ಲ, ಅದು ರಸ್ಟ್ ಹೋಗ್ಬಿಟ್ಟಿದೆ, ಸರಿ ಮೇಂಟೈನ್ ಮಾಡಲಿಲ್ಲ. ಅದೇ ಕಾರಣಕ್ಕೆ ರಸ್ಟ್ ಇರ್ತಿದೆ, ಅದನ್ನು ಚೇಂಜ್ ಮಾಡಲಿಕ್ಕಿದೆ. ಮತ್ತು ಅವ್ರದ್ದು ಕೂಡ ಚೇಂಜ್ ಮಾಡಲಿಕ್ಕಿದೆ, ಚೈನ್ ಪ್ಯಾಕೆಟ್ ಅವ್ರದ್ದು ಕೂಡ ಹೋಗಿದೆ, ಚೈನ್ ಚಾಕೆಟ್ ಎಲ್ಲ ಹೋಗಿದ್ದ ಕಾರಣಕ್ಕಿಂತ ಚೇಂಜ್ ಮಾಡಲಿಕ್ಕಿದೆ. ಅದಕ್ಕೆ ಅವರೇ ಹೇಳಿದರು ಅವ್ರದ್ದು ವೀಕ್ ಆಫ್ ಇದೆ. ಈಗ ನಂದು ವೀಕ್ ಆಫ್ ಇಲ್ಲ, ನನಗೆ ಕೆಲಸ ಹೋಗ್ಲಿಕ್ಕಿದೆ. ಅಕಸ್ಮಾತ್ ಇವತ್ತು ನಾನು ಲೇಟ್ ಮಾಡಿದ್ರೆ 9 ಗಂಟೆ ಟೈಮ್ ಕೊಟ್ಟಿದ್ದೀನಿ, ಈಗಲೇ ಆಯಿತು 9-10 ನಿಮಿಷ ಆಯಿತು. ನಾನೀಗ ಲೇಟಾಗಿ ಹೋದ್ರೆ ಅವ್ರ ಹತ್ರ ನನಗೆ ಕೆಲಸಕ್ಕೆ ಲೇಟ್ ಆಗ್ತದೆ. ಅವ್ರದ್ದು ವೀಕ್ ಆಫ್ ಇದೆ, ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು ಬೇಗ ಹೋಗಿ ಮತ್ತು ಚೈನ್ ಒಂದು ಚೇಂಜ್ ಮಾಡಿ 2 ಗಾಡಿದು ಚೇಂಜ್ ಮಾಡಲಿಕ್ಕೆ. ಅವ್ರ ಗಾಡಿ ಫುಲ್ಲಿ ಲೋಡೆಡ್ ಇದೆ. ಅವ್ರ ಗಾಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನನ್ನ ಫೇವ್ರೇಟ್ ಗಾಡಿ ಅದು MT. ನಾನು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಗಾಡಿ ಅಂತ. ನಂದು ಕೂಡ ಅದೇ ಥರ ಮಾಡಲಿಕ್ಕಿದೆ, ಆದರೆ ನನಗೆ ಇನ್ನೂ ಬರ್ತಾನಿಲ್ಲ ಆ ಥರ ಮಾಡಬೇಕಂತ, ಮನಸ್ಸಲ್ಲಿ ಅನಿಸ್ತಾನಿಲ್ಲ ನನ್ನ ಗಾಡಿನೂ ಆ ಥರ ಚೇಂಜ್ ಮಾಡಬೇಕಂತ. ಅದೇನೋ ಚೇಂಜ್ ಮಾಡಿಬಿಟ್ರೆ ನಾನು ನಿಮ್ಗೆ ತೋರಿಸ್ತೀನಿ ಏನಂತ, ಅಲ್ಲೇ ಹೋಗಿ ಗೊತ್ತಾಗುತ್ತೆ ನಿಮ್ಗೆ. ನಾನು ಈಗ ಹೇಳಿದ್ರೆ ಗೊತ್ತಾಗಲಿಕ್ಕಿಲ್ಲ. ಅದಕ್ಕಿಂತ ಮುಂಚೆ ನಾನು ರೆಡಿ ಆಗ್ತೀನಿ, ಪಟ ಸ್ನಾನ ಮಾಡ್ತೀನಿ. ಜಿಮ್ಮಿಂದ ಬಂದದಷ್ಟೇ. ಈಗ ಸ್ನಾನ ಮಾಡಿ ತಿಂಡಿನೂ ಆಚೆ ತಿಂತೀವಿ, ನೋಡೋಣ. ಗಾಡಿಯಲ್ಲಿ ಮತ್ತೆ ಬ್ಯಾಗ್ ತೊಗೊಳಿಕ್ಕಿದೆ ನನಗೆ, ಯಾಕಂದರೆ ನಾನು ಫಸ್ಟ್ ರೈಡ್ ಮಾಡ್ತಾ ಇರೋದು. ಆಲ್ರೆಡಿ ಅವರು ಅಂದರೆ ಅವ್ರು ಆಲ್ರೆಡಿ ತುಂಬ ರೈಡಿಗೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿದೆ ಏನೇನಂತ. ಅದಕ್ಕೆ ಅವ್ರ ಹತ್ರ ನನಗೆ ಅವ್ರದ್ದು ವೀಕ್ ಅಪ್ ಇದೆ, ಅವ್ರ ಹತ್ರ ಕೇಳಬೇಕು ನಾನು ಏನೇನು ತೊಗೋಬೇಕು ಏನೇನಿಲ್ಲ ಅಂತ. ಫಸ್ಟ್ ಟೈಮ್ ಹೋಗ್ತಿರಲ್ಲ ಲಾಂಗ್ ರೈಡ್ ನಾನು. ಅದಕ್ಕೆ ಲಾಂಗ್ ರೈಡ್ ಅಂದರೆ ಹೋಗಿದ್ವಲ್ಲ 1 ಡೇ ಅಷ್ಟೇ, 1 ಡೇ 2 ಡೇಸ್ ಹೋಗಿರ್ಬೋದು. ಆದರೆ 4-5 ಡೇಸ್ ಹೋಗಲೇ ಇಲ್ಲ. ಅದು ರೈಡ್ ಎಲ್ಲಿ ಅಂತ ಮತ್ತೆ ಹೇಳ್ತೀನಿ ನಿಮ್ಗೆ ಏನಂತ. ಫಸ್ಟ್ ನಾನು ಫ್ರೆಶ್ ಅಪ್ ಆಗ್ತೀನಿ. ಈಗ ಫ್ರೆಶ್ ಅಪ್ ಅದೇ ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಟೈಮ್ ಇಲ್ಲ ಜಾಸ್ತಿ. ನನ್ನ ಗಾಡಿನ ತೋರಿಸ್ತೀನಿ ಮತ್ತು ಅವ್ರ ಗಾಡಿನ ತೋರಿಸ್ತೀನಿ. ಯಾಕಂದರೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾಕಂದರೆ ನಾವು ಈಗ ರೈಡ್ ಹೋಗ್ತೀವಲ್ಲ, ನಮ್ಮ ರೈಡರ್ಸ್ ಗ್ರೂಪಲ್ಲಿ ಇನ್ನೂ ಎಷ್ಟು ಜನ ಕರೆಕ್ಟಾಗಿ ಬರ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಆದರೆ ಇವ್ರು ಫಿಕ್ಸ್ ನನಗೆ ಇಷ್ಟು ರೈಡರ್ಸಲ್ಲಿ ಫಸ್ಟ್ ನಾನು ಮೀಟ್ ಮಾಡಿಸ್ತಾ ಇರೋದು ನಮ್ಮದು ಶ್ರವಣ್ ಬಾಯ್ ಅವ್ರನ್ನ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ ಏನಂತ, ಅವ್ರ ಬಗ್ಗೆನೂ ಹೇಳ್ತೀನಿ. ಅವರು ಅಂದರೆ ಎಷ್ಟು ರೈಡ್ ಹೋಗಿದ್ದಾರೆ ಅವ್ರ ಹತ್ರನೇ ಕೇಳೋಣ ಏನಂತ. ಟೈಮ್ ಇಲ್ಲ, ಬನ್ನಿ ಹೋಗೋಣ. ಫಸ್ಟ್ ನೋಡಿ ಹೆಲ್ಮೆಟ್, ನಂದು ಫಸ್ಟ್ ಮೋಟೋಲಾಗ್ಸ್ ಹೆಲ್ಮೆಟ್ ಇದು. ಈಗ ಬ್ಲ್ಯಾಕ್ ಇದೆಯಲ್ಲ, ಇನ್ನೊಂದು ಹೆಲ್ಮೆಟ್ ತೊಗೊಳಿಕ್ಕಿದೆ, ಒಳ್ಳೆ ಹೆಲ್ಮೆಟ್ ಇನ್ನೊಂದು ತೊಗೊಳಿಕ್ಕಿದೆ. ಅದು ಮತ್ತೆ ನಾವು ತೊಗೊಳೋಣ, ಈಗ ಅರ್ಜೆಂಟ್ ಇಲ್ಲ. ಬನ್ನಿ, ಟೈಮ್ ಇಲ್ಲ ಮಾತಾಡ್ಲಿಕ್ಕೆ, ಬೇರೆ ವಿಷಯ ಮತ್ತೆ ಮಾತಾಡೋಣ. ಬನ್ನಿ ಹೋಗೋಣ ಗಾಡಿ. ಫಸ್ಟ್ ಗಾಡಿ ಇಲ್ಲಿದೆ, ಗಾಡಿ ಕಂಡೀಷನ್ ಈ ಥರ ಇದೆ, ಯಾಕಂದರೆ ವಾಶ ಮಾಡಲಿಲ್ಲ, ತುಂಬ ದಿನ ಆಯಿತು. ಫಸ್ಟ್ ಚೈನ್ ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ. ಅದು ಚೈನ್ ಏನು ಗೊತ್ತಾ, ನಾನು ಅದಕ್ಕೆ ಚೈನ್ ಲೂಪ್ ಹಾಕ್ತೇನೆ, ಹಾಕಿ ಬಿಟ್ಬಿಡ್ತೇನೆ. ನಾನು ಯಾಕೆ ಜಾಸ್ತಿ ಹಾಕಲ್ಲ ಅಂದರೆ ಇದೆಲ್ಲ ಗಲೀಜಾಗುತ್ತೆ. ತುಂಬ ಹೊತ್ತು ಒಂದು 2-3 ಅವರ್ ಕಷ್ಟಪಟ್ಟು ಗಾಡಿ ತೊಳೆದಾದ್ಮೇಲೆ ಅದು ಹಾಕಿದ ಮೇಲೆ ಫುಲ್ ಮಣ್ಣು ನೋಡಿ ಈಗ. ಮತ್ತು ಇದು ನಾನು ಹಾಕಲಿಲ್ಲ ಅಲ್ಲ, ಚೈನ್ ಲೂಪ್ ಹಾಕ್ತೇನೆ ಪರವಾಗಿಲ್ಲ, ಅಂದರೆ ಅದು ಪರವಾಗಿಲ್ಲ. ಆದರೆ ಇದು ಡ್ರೈ ಆಗಿದೆ ಚೈನ್ ಫುಲ್. ಮತ್ತು ಅದು ಹಲ್ಲಿದೆ ಅಲ್ಲ, ಚಿಕ್ಕದ ಹಲ್ಲು, ಅದು ಹಲ್ಲೆಲ್ಲ ಅಂದರೆ ಚಿಕ್ಕದ ಕಟ್ಟಾಗಿ ಹೋಗಿದೆ. ನಿಮ್ಗೆ ಅಲ್ಲಿ ತೆಗಿಯೋಗಿದ್ರೆ ತೋರಿಸ್ತೇನೆ ನಿಮ್ಗೆ ಮತ್ತೆ. ಬನ್ನಿ ಹೋಗೋಣ. ಬಂದಿದ್ದಾರಂತೆ ಬ್ರೋ, ಅಲ್ಲಿ ಬಂದು ಕಾಲ್ ಮಾಡ್ತಾ ಇದ್ದಾರೆ ಅವರು, ಬೇಗ ಹೋಗಬೇಕು. ಇವರೇ ಶ್ರವಣ್ ಬಾಯ್ ಅಂತ. ಬ್ರೋ ಹೇಗಿದ್ದೀರಾ? ನೋಡಿ ಇದೇ ಗಾಡಿ ಬಗ್ಗೆ ಹೇಳ್ತಿರೋದು ನಾನು. ಅವ್ರು ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ನಾರ್ಮಲ್ ಆಗಿ ಫುಲ್ ಒಂದೊಂದಾಗಿ ಪಾರ್ಟ್ಸ್ ಹಾಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ ಏನಂತ. ಫುಲ್ಲಿ ಲೋಡೆಡ್ ಇದೆ ಅಂತ ಹೇಳ್ತೀನಿ, ಅವರೇ ನಂಬ್ತಾ ಇಲ್ಲ ಗಾಡಿ ನೋಡಿ. ಇದರ ಲೈಟ್ಸ್ ಇದೆ, ನಾನು ಈ ಥರ ಹಾಕ್ಬೇಕು ಅಂದ್ಕೊಂಡೆ, ಮತ್ತೆ ಬೇಡ ಅಂತ ಬಿಟ್ಟೆ. ಏನೇನೋ ಹಾಕಿದ್ದಾರೆ ಗಾಡಿಯಲ್ಲಿ, ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ನೋಡಿ ಇದು ಕಲರ್ ಸೂಪರ್ ಕಾಣುತ್ತೆ, ರನ್ ಆಗುವ ಗಾಡಿ. ಇದು 150 ಸೆಕ್ಷನ್ ಟೈರ್ ಅಲ್ಲ ಬ್ರೋ, 150 ಸೆಕ್ಷನ್ ಇದು. ಇದು ನೋಡಿ ಹೆಂಗೆ ಕಾಣುತ್ತೆ ಅಂತ ಕರೆಕ್ಟಾಗಿ. ಮತ್ತು ಹೆಲ್ಮೆಟ್ ಮ್ಯಾಚಿಂಗ್. ಗಾಡಿ ಹೇಗಿದೆ ನೋಡಿ ಫುಲ್ಲು, ಅದು ಹಂಗೆ ಗೊತ್ತಾಗಲ್ಲ. ಬ್ಲಿಂಕಿಂಗ್ ಇದೆ ಅದರಲ್ಲಿ, ಒಂದು ಆನ್ ಮಾಡ್ತೀರಾ ಬ್ರೋ ಇದರಲ್ಲಿ ಬ್ಲಿಂಕಿಂಗ್ ಯಾವುದಂತ ನೋಡಿ ಹೇಗಿದೆ ಅಂತ. ಈಗ ನಿಜವಲ್ಲೂ ಕಣ್ಣು ನೋಡಿದಂಗೆ ಆಗ್ತಾ ಇಲ್ವ ಅದು. ಹೋಗೋಣ ಈಗ ಇಲ್ಲಿ ಹೋಗೋಣ. ಫಸ್ಟ್ ನಾವು ಜೀರೋ ಗ್ರಾವಿಟಿ ಹೋಗೋಣ ಫಸ್ಟ್. ಜೀರೋ ಗ್ರಾವಿಟಿ ಹೋಗಿ ಫಸ್ಟ್ ಚೈನ್ ತೊಗೊಳ್ತೀವಿ. ಮತ್ತು ಅಲ್ಲೇ ಹಾಕ್ಲಿಕ್ಕೆ ಉಂಟು ಅಂತ, ಅವ್ರದ್ದು ಶಾಪ್ ಉಂಟು ಬ್ರೋ ಹಾಕ್ಲಿಕ್ಕೆ ಅಲ್ಲಿ.
ಹಾಂ ಶಾಪ್ ಉಂಟು ಅವ್ರದ್ದು. ಹಾಂ ಸಿನಿಮಾಟಿಕ್ ಸೀನ್ ನೋಡಿ ಹೆಂಗಿರುತ್ತೆ ಅಂತ. ಜೀರೋ ಗ್ರಾವಿಟಿ ಬಂದಿದ್ದೀವಿ, ನೋಡೋಣ ಯಾವ್ದು ತೊಗೋತೀವಿ ಅಂತ. ಕಂಪ್ನಿ ನೋಡ್ಬೇಕಲ್ಲ, ತುಂಬ ವೆರೈಟಿ ಇದೆ. ಶ್ರವಣ್ ಬಾಯ್ ಕೂಡ ಬಂದರು. ನಮ್ಮದು ಜೀರೋ ಗ್ರಾವಿಟಿ ಬಾಡಿ ಗಾರ್ಡ್. ಕಚ್ಚಲಿಲ್ಲ ಅಂದರೆ ಸಾಕಲ್ಲ ಬ್ರೋ ಇದು. ಕಚ್ಚಿಗಿಚ್ಚಿತ್ತು ಬ್ರೋ, ಕಷ್ಟ ಆಗುತ್ತೆ. ಕಚ್ಚಲ್ವಾ ಮೇಡಮ್? ಓ ಕುತ್ಕೊಂಡಿರೋ ಸ್ಟೈಲ್ ನೋಡಿ ಅಂತ ಅದು. ಓ ಹುಡುಗಿನ ಪಟ್ಟಕ್ಕಂತ ಬಾಯಿ ಹಾಕ್ಬಿಡ್ಬೇಕು ಫೋನಿಗೆ. ಇದೇನಕ್ಕೆ ಯೂಸ್ ಆಗ್ತಾ ಇದೆ? ಸ್ಕ್ರೂ ಡ್ರೈವರ್ ಅಲ್ಲ, ಏನೆಲ್ಲ ಉಂಟಲ್ಲ, ಎಷ್ಟು ವೆರೈಟಿ ಇದೆ. ಇದೇ ಕಂಪ್ನಿದಲ್ಲ ಈಗ ನಾನು ನೋಡಿದ್ದು, ಇಲ್ಲಿ ಉಂಟಲ್ಲ ಆಮೇಲೆ. ಎಷ್ಟಿರ್ಬೋದು ಇದ್ರದ್ದು ಕಂಪ್ನಿದಲ್ಲ ಇದು ಯಾವುದೋ ಒಂದು? ಹಾಂ ಎಷ್ಟಿರ್ಬೋದು? ಒಂದು 4000. ಅದು ದೊಡ್ಡದು ಉಂಟು ಅಲ್ಲಿ. ಇದೇ ಕಡಿಮೆನಾ ದೊಡ್ಡದು? ಬ್ಯಾಗ್ ಕೂಡ ಉಂಟು ನೋಡಿ. ನಾನು ತೊಗೊಂಡದ್ದು ಇದೆ ಅಂತ ನೋಡಿ, ಇದು ನನ್ನ ಹತ್ರ ಇದೆ ಇರೋದು. ಈಗ 7000 ಆಗ್ತದೆ ಅದಕ್ಕೆ ಡಿಸ್ಕೌಂಟಾಗಿ. ಹೆವಿ ನೋಡಿ ಅಂತ ಎಷ್ಟಿದೆ. ಮಸಾಜ್ ಆಗ್ತಿದೆಯಾ? ಮಸಾಜ್ ಹಾಂ ಮಾಡಿ ಬ್ರೋ, ಸರಿ ಮಾಡಿ, ಮಸಾಜ್ ಮಾಡಿ. ಮನ್ಕೊಳ್ತಾ ಅಂತೀವಿ, ಮನ್ಕೊ. ಈ ಶಾಪ್ ಮುಂದೆ ಇಂಥದ್ದು ಉಂಟಲ್ಲ ಬ್ರೋ, ನಾ ಇಬ್ಬರು ವೈಟ್ ಕಲರ್ ಮಾತ್ರ ಅದು. ಬನ್ನಿ ಬ್ರೋ, ಹೋಗೋಣ ಬನ್ನಿ. ಶೋರೂಮ್ ಹೋಗ್ತಾ ಇದ್ದೀವಿ. ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮದು ಶ್ರವಣ್ ಬಾಯ್ ಅವ್ರದ್ದು ಚೈನ್ ಸಿಗಲಿಲ್ಲ, ಅದಕ್ಕೆ ಶೋರೂಮಲ್ಲಿ ಕೇಳಿಕ್ಕೆ ಹೋಗ್ತಿದ್ದೀವಿ. ನಾನು ತೊಗೊಂಡೆ ಗೋಲ್ಡ್ ಕಲರ್, ಆದರೆ ಇಲ್ಲಿ ಸಿಗಲಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಇದನ್ನೇ ಓಡಿಸಿ ಬ್ರೋ ಹೋಗೋಣ. ತಡೀರಿ, ಶೋರೂಮಲ್ಲಿ ಕೇಳಿ ಬರೋಣ ಸಿಗ್ತದೆ ಅಂತ. ಅವ್ರು ಕೇಳಿದ್ದು ನಾರ್ಮಲ್ ಚೈನ್, ನನಗೆ ಅದು ಗೋಲ್ಡ್ ಚೈನ್ ಬೇಕಿತ್ತು. ಅವ್ರು ಯಾಕಂದ್ರೆ ಮೇಂಟೈನ್ ಮಾಡ್ತಾರಲ್ಲ, ನಾನು ಮೇಂಟೈನ್ ಮಾಡಲ್ಲ, ಅದಕ್ಕೆ ನೋಡೋಣ ಏನಾಗ್ತದೆ ಅಂತ. ಎಷ್ಟು? 2618. 2618 ಬ್ರೋ. ಅದಕ್ಕೆ 2618 ಅದಕ್ಕೂ ಹಾಂ ಹೌದು. ಇಲ್ಲಿ ಉಂಟಲ್ಲ, ಬಿಲ್ಲೇ ಉಂಟಲ್ಲ ನೋಡಿ, ಸೇಮ್ ಉಂಟಲ್ಲ ನೋಡಿ, ಇಲ್ಲೇ ಉಂಟಲ್ಲ. ಈಗ 2618 ಇವ್ರದ್ದು, 26668 ಅವ್ರದ್ದು. ಹಿಂಗೆ ಮಾಡಿ ಅದನ್ನೇ ಹಾಕೊಂಡು ಇದನ್ನೇ ಹಾಕೋಣ ಬ್ರೋ. ಅದು ನಿಮಗೆ ಮೇಂಟೈನ್ ಮಾಡ್ಬೇಕು. ಹಾಂ ಅದು ವೀಲ್ ಬೇರೆ ಇರುತ್ತೆ. ಹಾಂ ದಪ್ಪ ಉಂಟು ಮಾತ್ರ ಅದು. ಎಂತ ಮಾಡೋದು? ನಾವು ಗೋಲ್ಡ್ ಅಂತ ತೊಗೊಂಡಿದ್ದಲ್ಲ ಚೈನ್, ಅದಕ್ಕೆ 2668. ಅದು ಇನ್ನೊಂದು ಚೈನ್ ಇಲ್ಲಿ ನಮ್ಮದು ಇದ್ರಲ್ಲಿ ಬರ್ತಲ್ಲ ಯಮಾ ಶೋರೂಮಲ್ಲಿ, ಅದನ್ನು ಕೇಳಿಗೆ ಬಂದಿದ್ವಿ. ಸ್ವಲ್ಪ ಇವ್ರು ಮೇಂಟೈನ್ ಮಾಡ್ತಾರಲ್ಲ ಚೈನ್, ಅದಕ್ಕೆ ಅದು ಕೂಡ ಸೇಮ್ ರೇಟ್ ಆಗುತ್ತೆ ಅಲ್ಲ ಬ್ರೋ? ಅದು ಕೂಡ ಸೇಮ್ ರೇಟ್ ಆಗುತ್ತೆ. ಬನ್ನಿ ಅದನ್ನೇ ತೊಗೊಳ್ಳೋಣ. ಗೋಲ್ಡನ್ ಚೈನ್, ಗೋಲ್ಡನ್ ವೀಲ್, ಗೋಲ್ಡನ್ ಚೈನ್ ಸೂಪರ್ ಕಾಣುತ್ತೆ. ತೊಗೊಳ್ಳಿ, ಓಡಿಸಿ ನೀವೇ. ಸುಮ್ಮನೆ ಓಡಾಡಿದೆ ನೋಡಿ ಬ್ರೋ, ಸೇಮ್ ಆಗ್ತದೆ. ಮತ್ತು ಫಿಟ್ಟಿಂಗ್ ಚಾರ್ಜ್ ಎಷ್ಟಂತೆ? ಹಾಂ ಅದು ಬೇರೆ ಕೂಡ ಸಪ್ರೇಟ್. ನಮ್ಮದಲ್ಲಿ 300 ಏನೋ ಮಾಡಿದ್ರ ಅಂತ, 300 ಮಾಡಿದ್ರು. ನೋಡೋಣ, ಅದೇ ಹಾಕಿದ್ರೆ ಒಳ್ಳೇದಲ್ಲ, ಎಲ್ಲ ಚೈನ್ ಕೂಡ ಆಗ್ತದೆ, ಅಂದರೆ ಸೇಮ್ ಆಗ್ತದೆ ಎರಡು ಗಾಡಿ ಚೈನ್. ನಾವು ಮುಂಚೆ ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೇನೆ, ಯಾಕಂದರೆ ಇವರು ಮೇಂಟೈನ್ ಮಾಡ್ತಾರೆ ಗಾಡಿದು ಚೈನ್ ಎಲ್ಲ ಕರೆಕ್ಟಾಗಿ, ಗಾಡಿನೇ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ನಾವಾದರೆ ನೀರೆಲ್ಲ ಬಿಟ್ಬಿಡ್ತೇವಲ್ಲ, ಹಾಗೆ ನೋಡೋಣ ಅದಕ್ಕೆ ಕರೆಕ್ಟ್ ಆಗ್ತದೆ ಅಂತ. ಈ ಟ್ರಾಫಿಕ್ ಒಂದು ಯಾವಾಗಲೂ ಮುಗಿಯೋದೇ ಇಲ್ಲ ಅಂತದೆ. ಇನ್ಸ್ಟಾಲ್ ಮಾಡ್ಲಿಕ್ಕೆ ಬಂದಿದ್ದೀವಿ, ಅಲ್ಲಿ ಚೈನ್ ಹಾಕ್ತಾ ಇದ್ದಾರೆ ನೋಡಿ, ಯಾರು ಬೈಕ್ ಸಿಕ್ತಂತ. ಸಚಿನ್ ಅಣ್ಣಂದು. ಏನು ಮಾರಿ ಈ ಥರ ಇದೆ ಬೈಕ್, ವೀಡಿಯೋದಲ್ಲಿ ನೋಡುವಾಗ ಚಿಕ್ಕದು ಕಾಣ್ತದೆ. ಎಷ್ಟು ಹೈಟ್ ಇದೆ ಅಂದರೆ ಇಲ್ಲಿ ಬರ್ತದೆ ಈಗ ಸೊಂಟಕ್ಕೆ. ಇದೇನು ಇಷ್ಟೇ ಇದೆ, ಅದೇ ಥರ ಸೇಮ್ ನೋಡಿ. ಕುತ್ಕೊಂಡ್ರು ಕೂಡ ಇದು ಸೂಪರ್ ಕಾಣುತ್ತೆ ಮಾತ್ರ, ಕುತ್ಕೊಂಡು ವೀಡಿಯೋ ಮಾಡಿದರೆ. ಶ್ರವಣ್ ಬಾಯ್ ಅವ್ರದ್ದು ಅಂದರೆ ಇಲ್ಲಿ ಕೇಳಿಕ್ಕೆ ಹೋಗಿದ್ವಿ, ರೇಟ್ ಅದು ಶೋರೂಮಲ್ಲಿ ಜಾಸ್ತಿ ಇದೆ, ಸೇಮ್ ರೇಟ್ ಇದೆ. ಶೋರೂಮ್ ಅವ್ರದ್ದು ಕೂಡ 2618 ಅಂತ. ಇದು ಈಗ ನಾವು ತೊಗೊಂಡಿದ್ದಷ್ಟು 2668. ಡಿಫ್ರೆನ್ಸ್ ಸ್ವಲ್ಪ ಇದೆ, ಅದಕ್ಕೆ ನಾವು ಅದನ್ನು ಗೋಲ್ಡ್ ಚೈನ್ ಹೇಳಿದ್ವಿ. ಅವ್ರ ಹತ್ರ ಸ್ಟಾಕ್ ಇಲ್ಲ, ಅದಕ್ಕೆ ಹೇಳಿದರೆ ಕಾಲ್ ಮಾಡಿ ಬರುತ್ತೆ 12 ಗಂಟೆ ಒಡೆ ಅಂತ. ನನಗೆ ಟೈಮ್ ಆಗ್ತದಲ್ಲ, ಅದಕ್ಕೆ ನಾನು ಹಾಕಿಸ್ತಾ ಇದ್ದೀನಿ. ಅವ್ರು ಬಂದಮೇಲೆ ಇವರು ಹಾಕಿಸ್ತಾರೆ ಈಗ. ಅದಕ್ಕೆ ಈಗ ನನ್ನ ಗಾಡಿ ಹಾಕ್ತಿದ್ದಾರೆ ನೋಡಿ.
ಅಣ್ಣ ಆಗ್ತದೆ ನನ್ನ. ಇದು ಗಾಡಿ ಸ್ಮಾಲ್ ಬ್ರೋ, ಅದು ದೊಡ್ಡದು, ಆ ಗಾಡಿ ದೊಡ್ಡದು, ಇದು ಸ್ಮಾಲ್. ಆದರೆ ಇದು ಸೌಂಡ್ ಸೂಪರ್ ಬರ್ಬೋದಲ್ಲ. ಸೈಲೆನ್ಸರ್ ಬದಲಿ ಪೈಪ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಶೋರೂಮಲ್ಲಿ ಸಿಗುತ್ತಲ್ಲ ಚೈನ್, ಅದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಬ್ರೋ ಎರಡಕ್ಕೂ? ಹಾಂ, ರೇಟ್ ಜಾಸ್ತಿ ಹೌದು, ಆದರೆ ಕ್ವಾಲಿಟಿ. ಅಣ್ಣ ಬಂದರು, ಕೇಳ್ತಾ ಇದ್ದೆ ಅವ್ರು, ಇಲ್ಲಿ ಬಂದರು ನೋಡಿ. ಇದು ರಸ್ಟ್ ಹಿಡಿಯಲ್ಲ ಚೈನ್, ನೀರೆಲ್ಲ ಬಿದ್ದರೆ. ಶಾಪಲ್ಲಿ ಕೇಳಿದೆ, ನೀವು ಇಲ್ಲಿ ಬಂದ್ರಿ. ಹಾಂ ಮೇಡಮ್ಗೆ ಅದೇನು ತೊಗೊಳಿಕ್ಕಿತ್ತು, 2 ಬೇಕಿತ್ತು, ಒಂದು ಸ್ಟಾಕ್ ಇಲ್ಲ ಅಂತೆ. ಹೌದು, ಅದೇ ಹೇಳಿದರು, ಅದು ಚೈನ್ ಒಂದೇ ಇರೋದು, ಅದಕ್ಕೆ ಆರ್ಡರ್ ಕೊಟ್ಟರು. ಮತ್ತು ಇನ್ನೊಂದು ಬ್ರೋ ಒಂದು ಅವ್ರಿಗೊಂದು ಬೇಕಿತ್ತು ಚೈನ್, ಸಿಗ್ತದೆ ಹೇಳಿದ್ರು ಅವ್ರು, 12 ಗಂಟೆ ಬರ್ತದಂತ. ಅದಕ್ಕೆ ಕಾಲಿಟ್ಟಕ್ತಿಲ್ವ ಅಂತಲ್ಲ. ಹೋಗಿದೆಯಾ ಅದು? ಅದೇ ಹೇಳಿದ್ರು ಅವರು, ಅದ್ರದ್ದು ಕೆಲಸ ಉಂಟಂತೆ ಗಾಡಿದು. ನೋಡಿ ಸಚಿನ್ ನನ್ನ ಗಾಡಿ ಏನೋ ಹೋಗಿದೆ ಅಂತ. ಚೈನ್ ನೋಡಿ ಮರ ಹೇಗಿದೆ, ಫುಲ್ ರೆಸ್ಟ್ ಹಿಡ್ದಿದೆ. ಗೊತ್ತಾಯ್ತಲ್ಲ ಯಾರಂತ? ಸಚಿನ್ ಅನ್ನ ಹೇಳುವಾಗ ನೋಡಿ, ಸೆಟಪ್ ಬಾಕ್ಸ್. ಹಾಂ ಅದೇ ಅಂದ್ಕೊಂಡಿರಲ್ಲ ಗಾಡಿ ಸಿಗ್ತದೆ ಅಂತ. ನೀನೇನೋ ಹೋಗಿದ್ರಂತೆ ಆಚೆ, ರೆಡಿ ಹೋಗಿದ್ದಾರೆ ಅಂತ ಆಫ್ ರೋಡಿಗೆ, ಹಾಗೇನೋ ಪ್ರಾಬ್ಲಮ್ ಇದೆ ಗಾಡೀಲಿ, ಹಾಗೆ ತಂದು ಇಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಕಾಲೇ ಇಲ್ಲ ಪಾಪ, ನಿಂತ್ಕೊಂಡ್ಬಿಟ್ಟಿದೆ ಹಂಗೆ. ಕಾಲೇ ಇಟ್ಟಕ್ತಿಲ್ಲಲ್ಲ, ನೋಡೋಣ, ನಾನು ಹತ್ತಿ ನೋಡ್ತೇನೆ ಹೇಗಾಗ್ತದೆ ಅಂತ. ಅದು ಹೆಂಗತ್ತದು ಗೊತ್ತಾ? ಹೊಡಿಬೋದು ನನಗೆ. ಕಾಲು ಎಟಕ್ತಿಲ್ಲ ಬರೋದು, ಹೇಗೆ ಅದು ಆಫ್ ರೋಡ್ ಬೈಕ್ ಇಷ್ಟ ಹೈಟ್ ಇರುತ್ತೆ. ಹೌದು, ಅದು ಕಾಲು ಎಟಕ್ತಿಲ್ಲ ಅದು ಕೆಳಗಡೆಯಿಂದ. ಹತ್ತಕ್ಕಂದು ಹಾಕಿದೆಯಲ್ಲ ಫುಟ್ಬಾಡಿಗೆ ಕಾಲಿಟ್ಟು ಹತ್ತಿ ಬ್ರೋ ನೋಡಿ ಬ್ರೋ, ಹತ್ತಾರೆ, ನನಗೆ ಗೊತ್ತಿಲ್ಲ. ಆಫ್ ರೋಡ್ ಬೈಕ್ ಇದು. ಕಾಲು ನೋಡಿ, ಅವ್ರಿಗೂ ಕೂಡ ನನ್ನಷ್ಟು ಹೈಟ್ ಇದೆ, ಅವ್ರಿಗೂ ಕಾಲು ಇಟ್ಟಾಗ್ತಿಲ್ಲ 2 ಕಡೆಯಿಂದ. ಈಗ ನೋಡಿ, ಇಷ್ಟು ಗ್ಯಾಪ್ ಇದೆ. ಕರೆಕ್ಟ್ ನೋಡಿ, ಕಾಲೆತ್ತಿ ಬ್ರೋ, ಕರೆಕ್ಟಾಗಿ ಒಂದು ಕಡೆ ಕಾಲಿಡಿ ಬರೀ ಸಾಕು. ಆಗ ಇಷ್ಟು ಗ್ಯಾಪ್ ಇದೆ ಕೆಳಗಡೆ. ಕಟ್ಟಾಗಿದೆ, ಪೀಸ್ ಎಲ್ಲ ಚಿಕನ್ ಪೀಸ್ ಆಗಿದೆ. ಇದೆಷ್ಟು ರನ್ ಆಗ್ಬೋದು ಬ್ರೋ? ಹಾಂ, ನಾರ್ಮಲ್ ಒಂದು 20 ತನಕ ಓಡಿಸ್ಬೋದಾ? 20,000 ತನಕ, 20,000 ಕಿಲೋಮೀಟರ್ ತನಕ. ಹಾಂ, ಅದು ನಿಜ. ಹೇಗಿದೆಲ್ಲ ಗೋಲ್ಡ್, ಬ್ಲ್ಯಾಕ್ ಇದು ಗೋಲ್ಡ್. ಇಲ್ಲೊಂದು ಲೆಜೆಂಡ್ ರೆಡಿ ಆಗ್ತಾ ಇದೆ, RX 100 135 ಗೊತ್ತಿಲ್ಲ. ಅದರ ನ್ಯೂ, ಎಲ್ಲ ನ್ಯೂ ಇದೆ, ಹೊಸದಿರ್ಬೋದು ನನ್ನ ಪ್ರಕಾರ, ಹೊಸ ಮಾಡಲ್. ಆವಾಗಿನ ಮಾಡಲ್ ಆದರೆ ತುಂಬ ಗಲೀಜಾಗಿ ಹೋಗ್ತಿತ್ತು. ಸಕ್ಕತ್ತಾಗಿದೆ ಅಲ್ಲ. ಫಿಟ್ ಆಯ್ತಲ್ಲ ಬ್ರೋ? ಕಲರ್ ಬೇರೆ ಥರ ಕಾಣ್ತಿದೆಯಲ್ಲ, ಚೆನ್ನಾಗಿ ಕಾಣ್ತಾ ನೋಡಿ. ಕಂಪ್ಲೀಟ್ ಆಗಿ ರೆಡಿ ಆಗಿದೆ, ಗೋಲ್ಡ್ ಕಲರ್, ಫುಲ್ ಶೈನಿಂಗ್ ಇದೆ. ಇದರೊಂದು ಕೋಟಿಂಗ್ ಇದೆಲ್ಲ ಮೇಲೆ, ಗೇರ್ಸ್ ಇದೆ, ಅದು ಹೋದರೆ ಫುಲ್ ಗೋಲ್ಡೆ. ಆಯ್ತಲ್ಲ ಬ್ರೋ, ಥ್ಯಾಂಕ್ ಯು. ಆಯ್ತಲ್ಲ, ನೀವು ಹಾಕಿಸ್ತೀರಾ? ಮತ್ತೆ ಬಂದು ಹಾಕಿಸ್ತೀರಾ ಹೇಗೆ? ಮತ್ತೆ ಬಂದು ಹಾಕ್ತೀನಿ ಮಧ್ಯಾಹ್ನ. ನಂದಾಯಿತು. ರೈಟ್ ಇದೆ ಅನಿಸ್ತೀವಿ ನಿಮಗೆ? ರೈಟ್ ಆಯ್ತು, ಸರಿ, ನಾನು ಹೋಗ್ಬರ್ತೀನಿ. ಸೌಂಡ್ ಬರ್ತಿತ್ತಲ್ಲ, ಜಿಗ್ ಸೌಂಡ್ ಬರ್ತಿದೆ, ಅದು ಲೂಸ್ ಇದಕ್ಕೆ. ಹಾಂ, ಅಂದರೆ ಇದು ಟೈಟ್ ಇದೆ, ಆದರೆ ಓಕೆ. ಅದಕ್ಕೆ ಇದಕ್ಕೆಲ್ಲ ಎಷ್ಟು ಅಂದರೆ ಎಲ್ಲ ಸೇರಿ 3,200 ರೂಪಾಯಿ ತನಕ ಬರ್ತದೆ. ರಬ್ಬರ್ ಎಲ್ಲ ಹೋಗಿತ್ತಲ್ಲ ಹಾಕ್ಲಿಕ್ಕೆ. ನೋಡಿ ಬ್ರೋ, ಹೆಲಿಕಾಪ್ಟರ್ ನೋಡಿ ಬ್ರೋ, ಕೆಳಗೆ ಬರ್ತಾ ಇದೆ. ಕಾಣಲಿಕ್ಕಿಲ್ಲ ಅದರಲ್ಲಿ, ಕಾಣಲಿಕ್ಕಿಲ್ಲ. ಬನ್ನಿ ಹೋಗೋಣ, ತಿಂಡಿ ತಿನ್ನೋಣ ಬನ್ನಿ.
ನೀವು ಮತ್ತೆ ಬಂದು ಹಾಕ್ಸಿ ಬ್ರೋ ಚೈನ್. ಹ್ಞೂ ಅದು ಚೆನ್ನಾಗಿದೆ, ಒಂಥರ ಕಲರ್ ಡಿಫ್ರೆಂಟಾಗಿ. ಓ ಡ್ಯಾಮೇಜ್ ಆಯ್ತಲ್ಲ ಇದೆಲ್ಲ ನೋಡಿ, ಡ್ಯಾಮೇಜ್ ಆಯ್ತು ಸ್ವಲ್ಪ ಅವ್ರು ಹಾಕೋ ಫುಲ್. ಬ್ರೋ ಈ ಥರ ಡ್ಯಾಮೇಜ್ ಆಗ್ತದಾ? ಈ ಥರ ಡ್ಯಾಮೇಜ್ ನೋಡಿ. ಹಾಂ ಈಗ ಮಾಡಿದ್ರು ಹಾಕೋಗೋರು, ಬರೋಲ್ಲ ಬಿಡಿ, ಮಕ್ಕಾಗಲ್ಲ. ಅಲ್ಲಿ ಕೂಡ ಕ್ರ್ಯಾಶ್ ಆಯಿತು ನೋಡಿ. ಫಸ್ಟ್ ಡೆಕಾತ್ಲೆ ಹೋಗೋಣ ಬ್ರೋ. ಹಾಂ ಫಸ್ಟ್ ಡೆಕಾತ್ಲೆ ಹೋಗ್ತೀವಿ, ಮತ್ತೆ ತಿಂಡಿ ತಿಂತೀವಿ. ಬನ್ನಿ ಬ್ರೋ, ಒಂದು ಟೈಮ್ ಆಗಿದೆ. ನೋಡಿದ್ರಲ್ಲ ಪ್ರಾಪರ್ ಲುಕ್ ಹೇಗಿದೆ, ಡಸ್ಟ್ ಇಟ್ಕೊಂಡ್ಬಿಟ್ಟಿದೆ ಫುಲ್. ಗಾಡಿ ವಾಶ್ ಮಾಡ್ಲಿಕ್ಕೆ ಉಂಟು ಹೋಗೋಕ್ಕಿಂತ ಮುಂಚೆ. ಮತ್ತೆ ರೈಡ್ ಯಾವಾಗ ಹೇಳೋಣ? ಈಗ ಈ ವಿಡಿಯೋದಲ್ಲಿ ಹೇಳೋಣ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಸಿಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಎಂತ ಹೇಳ್ತೀರಾ? ಪ್ಲ್ಯಾನಿಂಗ್ ಮಾತ್ರ ಅಂದರೆ ಈಗ ನಾವು ಹೋಗ್ತೇವಲ್ಲ ಯಾವ ಪ್ಲೇಸ್ ಅಂತ. ನಾವು ಹೋಗ್ತಾ ಇದ್ದೀವಿ ಊಟಿ ಹೋಗ್ತಾ ಇದ್ದೀವಿ, ಅಂದರೆ ತಮಿಳ್ನಾಡು. ಊಟಿ ಮತ್ತು ಎಲ್ಲೆಲ್ಲ ಬ್ರೋ ಪ್ಲ್ಯಾನ್ ಪ್ರಕಾರ? ಊಟಿ ಮತ್ತು ಮೈಸೂರು, ಬೇರೆ ಊಟಲ್ಲಿ ಒಂದು 4 ಪ್ಲೇಸು. ಹಾಂ, ಊಟಿಯಲ್ಲಿ 1 ಡೇ ಸ್ಟೇ. 3rd ಡೇ ಮೈಸೂರು ಪ್ಲೇಸು. ಹಾಂ, ಆಮೇಲೆ ಡೈರೆಕ್ಟ್ರ್ ವಾಪಸ್ ಊರಿಗೆ, ಮನೆಗೆ ರಿಟರ್ನ್. ನೋಡೋಣ, ಒಂದೊಂದು ದಿನದ ಪ್ಲ್ಯಾನಿಂಗು ಒಂದೊಂದು ದಿನಕ್ಕೆ ಹೇಳ್ತೀವಿ, ಯಾಕಂದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಆದರೆ ಟೋಟಲ್ 4 ಡೇಸ್ ರೈಡ್ ಪ್ಲ್ಯಾನ್ ಇದೆ. ನೋಡೋಣ, ಫಸ್ಟ್ ನಮ್ಮದು ಮೀಟಪ್ ಬಾಯ್ ಮೀಟ್ ಆದ್ವಿ, ಮತ್ತೆ ನೋಡೋಣ ಅವ್ರು ಯಾರ್ಯಾರು ಬರ್ತಾರಂತ ಅವತ್ತೇ ಮೀಟ್ ಮಾಡಿಸ್ತೀನಿ ನಿಮಗೆ. ಆ ಮೀಟಪ್ ಎಲ್ಲಿ ಪುತ್ತೂರಲ್ಲ, ಮೀಟಪ್ ಪುತ್ತೂರಲ್ಲಿರೋದು. ನೋಡೋಣ ಯಾರ್ಯಾರು ಬರ್ತಾರೆ. ನಾವು ಇಲ್ಲಿಂದ ನಾನು ಮತ್ತೆ ಬ್ರೋ ಹೋಗೋದು, ಮತ್ತು ಇನ್ನೊಬ್ರು ಬರ್ಬೋದು ನಮ್ಮ ಪ್ರಕಾರ. ಬರ್ತಾರೆಲ್ಲ ಗೊತ್ತಿಲ್ಲ, ಅವ್ರು ಬರ್ತಾರೆ ಅವರು. ಹಾಂ, ಅವರು ಡೌಟು, ನಾವು ಮಾತ್ರ ಫಿಕ್ಸ್. ನೋಡೋಣ, ಮೀಟಪ್ದಂತೆ ಇದು ರೈಡ್ ಪ್ಲ್ಯಾನ್ ಅಂತೂ ಹೇಳಿದ್ವಿ. ಗಾಡಿದು ರೆಡಿಯಾಗಿದೆ. ಇದು ನನ್ನ ಪ್ರಕಾರ ಡ್ಯಾಮೇಜ್ ಪರವಾಗಿಲ್ಲ, ಆದರೂ ಕೂಡ ಗಾಡಿನೂ ರೆಡಿ ಇದೆ. ಮತ್ತು ಬ್ರೋ ನೀವು ಮತ್ತೆ 12 ಗಂಟೆ ಬಂದು, ಅವ್ರು 12 ಗಂಟೆ ಬಂದು ಹಾಕ್ತಾರಂತೆ ಚೈನ್. ಮತ್ತೆ ಹಾಕಿದ್ಮೇಲೆ ನನಗೆ ಕೆಲಸ ಹೋಗ್ಬೇಕಲ್ಲ. ಈಗ ಒಂದು ಬ್ಯಾಗಿಗೆ ತೊಗೊಂಡು ತಿಂಡಿ ಆದರೆ ತಿಂತೀನಿ, ಇಲ್ಲ ಗೊತ್ತಿಲ್ಲ ಬ್ರೋ, ಲೇಟ್ ಆದರೆ ಆಗಲಿಕ್ಕಿಲ್ಲ. ಇಲ್ಲೇ ಟೈಮ್ ಆಯಿತು, ವೀಡಿಯೋ ಮಾಡೋದ್ರಲ್ಲಿ ಟೈಮ್ ಹೋಗ್ಬಿಡುತ್ತೆ. ಒಂದು 4 ಇದನ್ನು ತೊಗೋಬೇಕಾಗ್ತದೆ, ಗಡಿ ಮಾಡಿ. ಅದಕ್ಕೆ ನೋಡಿ ಪ್ಲ್ಯಾನ್ ಅಂತೂ ಹೇಳಿದ್ದೀನಿ. ಹೋಗ್ತಾ ಇರೋದು ಊಟಿಗೆ, ತಮಿಳ್ನಾಡು. ನೆಕ್ಸ್ಟ್ ಬರೋದು ಅದೇ, ಅಂದರೆ 4ನೇ ತಾರೀಕು. ಅದು ಯಾವುದು ಬ್ರೋ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲ, ಏಪ್ರಿಲ್ 4th. ಓಕೆ, ಬನ್ನಿ. ಮತ್ತೇನಾದರೂ ಇದ್ರೆ ಹೇಳ್ತೀನಿ ನಿಮಗೆ. ಬ್ಯಾಗ್ ಒಂದು ತೊಗೊತೀವಿ ಈಗ. ನಡೀರಿ ಬ್ರೋ, ನಡೀರಿ. ಎಂಟ್ರಿ ಪಾರ್ಕಿಂಗ್ ಡೆಕಾತ್ಲ. ಬಿಗ್ ಬಜಾರ್ ಅಲ್ಲ ಬ್ರೋ ಇದು, ಡೆಕಾತ್ಲ ಅಂದರೆ. ತಗೊಳ್ಳಿಲ್ಲ ಸಾಕು, ಕೀ ತೊಗೊಂಡ್ರಲ್ಲ. ಡೆಕಾತ್ಲ ಬ್ಯಾಗ್ ತೊಗೊಳಿಕ್ಕೆ. ನಿಮ್ಗೇನೋ ತೊಗೊಳಿಕ್ಕೆ ಉಂಟಾ ಬ್ರೋ? ನಿಮ್ಗೇನೋ ತೊಗೊಳಿಕ್ಕೆ ಉಂಟಾ? ಇಲ್ಲ ಎಂತ ಇಲ್ಲ ಅಲ್ಲ. ಬನ್ನಿ ಹೋಗೋಣ. ಏನು ಸೂಪರ್ ಇದೆ ನೋಡಿ ಪಾರ್ಕಿಂಗ್. ಓ ಬನ್ನಿ ಮೇಲೆ ಹೋಗೋಣ. ಸ್ಪೀಡಲ್ಲಿ ಮೇಲೆ ಹೋಗ್ತೇನೆ. ರೆಸಿಪು ಏನಿದು? ಹಾಂ, ಬೈಕ್ ಇದು ಅದಿರ್ಬೋದಣ್ಣ. ಇದು 0 ಆಯಿತು. ಡೆಕಾತ್ಲ ಎಷ್ಟನೇ ಫ್ಲೋರ್ ಅಂಕಲ್? ಫಸ್ಟ್ ಫ್ಲೋರಾ? ಅಯ್ಯೋ, ಗರ್ಲ್ಸ್ ಹತ್ರ ಹೋಗ್ತಿದ್ದೀನಲ್ಲ ಬ್ರೋ. ಇದು ನಾರ್ಮಲ್ ಬ್ಯಾಗ್ಸ್ ಅಂತಲ್ಲ, ಇದೆಲ್ಲಿದೆ ಬ್ರೋ? ಆ ರೈಡಿಂಗ್ ಆ ಕಡೆ ಉಂಟಾ ನೋಡಿ ಹೇಗಿದೆ. ಯಾವ್ದು ಬ್ರೋ ಇದರಲ್ಲಿ? ಇದು ನಾರ್ಮಲ್ ಆಗಿ ಜಿಮ್ಮಿಗೆ ಯೂಸ್ ಆಗ್ತದೆ. ಇದು ಕೂಡ ಆಗ್ತದೆ. ನೀವು ತೊಗೊಂಡ್ರೆ ಇದು 600-700 ಏನೋ ಆಗಿ. ನಮಗೆ ಯಾವ್ದು ಬೇಕು ಬ್ರೋ? ಯಾವ ಥರ ಬೇಕೀಗ? ಇವಾಗ 3000 ಬ್ರೋ, 4000, 5000, 6000. ಇದು ಜಾಸ್ತಿ ಆಯ್ತು ಬ್ರೋ, ಇದು ಹೆವಿ ರೇಟ್ ಇದೆ. ನಾವು ಅದೇ ತೊಗೋಬೇಕಂತ ಬ್ರೋ, ಅದು ಸಾಕಾಗಲ್ಲ, ಅದೇ ಕಷ್ಟ. ಅದೆಷ್ಟು ಬ್ರೋ? 2600 ಬ್ರೋ ಅದು. 2000. ಬ್ಯಾಗ್ ಕ್ವಾಲಿಟಿ ಇರ್ಬೋದು ಮಾತ್ರ. ಹಾಂ, ಅದಾಗ್ಬೋದು. ಇಲ್ಲಿ ಹೇಗಿದೆ ನೋಡಿ ಬ್ರೋ, ಇದು ಕರೆಕ್ಟ್ ಇದೆ. ಇದು ನೋಡಿ ಅಂತೆ. ಇದು ಸಾಕಾಗ್ತದಾ? ಸಾಕಲ್ಲ ಬ್ರೋ, ತುಂಬ ದೊಡ್ಡದಿದೆ. ಕ್ಯಾಂಪಿಂಗ್ ಹಾಕಿದರೆ ಯೂಸ್ ಮಾಡೋವಂಥದ್ದು. ಹಾಂ, ಅದೇ ಲೈಟ್ ಅಲ್ಲ ಬ್ರೋ, ಈ ಥರ ಹಾಕೀಗ ತಲೆ ಹಾಕೋದು ಇದು ನೋಡಿ. ಕ್ಯಾಂಪಿಂಗ್ ಬ್ಯಾಗ್ಸ್, ಕ್ಯಾಂಪಿಂಗ್ ಬ್ರೋ. ಎಂತ ಚೂ ಮಾಡ್ತಾಯಿದೆ? ಹಾಂ, ಬಾಟಲ್ಸ್ ಇದೆ ಇಲ್ಲಿ ಬ್ರೋ. ಬಾಟಲ್ ರೇಟ್ ನೋಡಿ ಬ್ರೋ, ಇಲ್ಲಿ 700, 500. ಹಾಂ, ಟಿಫಿನ್ ಬಾಕ್ಸ್ ಕೂಡ ಉಂಟು ನೋಡಿ. ಏನೇನೆಲ್ಲ ಇದೆ, ನಮಗೇನು ಬೇಕು ಅದನ್ನು ತೊಗೊಂಡು ಹೋಗೋಣ. ಹಾಂ ಬ್ರೋ, ಓಕೆ. ಇಷ್ಟು ಸಾಕಾ ಅಂತಲ್ಲ, ಸೈಜ್ ಕೂಡ ಉಂಟು, ಆಗ್ತದೆ. ಒಂದು 4 ಬಟ್ಟೆ ಮತ್ತು ರೇನ್ ಅದು ಇದು ಏನಾದ್ರು ಇಡ್ಬೋದಾದರೆ, ರೇನ್ ಜಾಕೆಟ್ ಎಲ್ಲ. 3 ಜಿಪ್ ಇದಾವೆ. ಇಲ್ಲೊಂದು ಪಾಕೆಟು, ಒಂದು ಪಾಕೆಟು. ಒಳ್ಳೇದು ಇರ್ತದೆ ಬ್ರೋ, ಬ್ರ್ಯಾಂಡ್. ಮತ್ತು ಅಷ್ಟೇ ಇರ್ತದೆ, 1300 ಎಲ್ಲ. ನೋಡೋಣ ಇದರಲ್ಲಿ ಇನ್ನೊಂದೆರಡು ಉಂಟು ಬೇಕಾದ್ರೆ ಸೈಜ್. ಅದರಲ್ಲಿ ಎಷ್ಟು ಆಗ್ತದಂತ. ಸೈಜ್ 30 ಎಲ್ಲ ಚೆಂದ ಕಾಣ್ಬೋದು ಗಾಡಿಗೆ. ಬ್ಲ್ಯಾಕ್ ತೊಗೋಬೇಕಂತಲ್ಲ? ಅದ್ರಲ್ಲಿ ಬ್ಲ್ಯಾಕ್ ಇಲ್ಲೋ ಅಂತ, ಅದೇ ಕಲರ್. ಇದು ಹಾಕಿ ಕಲರ್ ಬ್ರೋ. ದೊಡ್ಡದಾಗಲ್ಲ ಇಷ್ಟೇನಾ? ಇಲ್ಲ, ಲೂಸ್ ಮಾಡಿ.
ಅಮರೇಂದ್ರ ಬಾಹುಬಲಿ ಅದನ್ನು ಹಾಂ ಇರ್ಲುಂಟು. ಓಕೆ ಓಕೆ, ಇದು ಜಾಸ್ತಿ ಆಯಿತಾ? ಓಕೆ, ಚೆಂದ ಕಾಣ್ತದೆ. ಕೆಳಗೆ ಇನ್ನೊಂದಿದೆ ಕಡಿದೆಯಲ್ಲ. ಹಾಂ ಬ್ರೋ, ನೋಡಿ ನಾನು ಒಟ್ಟಿಗೆ ರೈಡ್ ಮಾಡ್ಲಿಕ್ಕೆ ಉಂಟು ಬ್ರೋ, ಅವನೊಟ್ಟಿಗೆ ಇದರೊಟ್ಟಿಗೆ. ಇಲ್ಲ ಬ್ರೋ, ಇದೆಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಳ್ಳೋಣ. ಇನ್ನೊಂದು ದೊಡ್ಡ ದೊಡ್ಡ ಉಂಟಾ? ಅದು ಫಿಲ್ ಆದರೆ ಕರೆಕ್ಟಾಗಿ ಹಾಂ, ಅದು ಸೈಜ್ ಆಗ್ಬೋದು. ನೋಡೋಣ, ಒಂದು 4-5 ಬಟ್ಟೆ ಆಗ್ತದೆ. ಮತ್ತೆ ಅದು ಇದು ಅಂತ ಅದಕ್ಕಿಂತ ಜಾಸ್ತಿ. ಇದು ಪ್ರಾಪರ್ ಟ್ರೆಕ್ಕಿಂಗ್ ಬೇಕು ಇದು. ಓ, ನೆಕ್ಸ್ಟ್ ಲೆವೆಲ್ ಇದೆ ಇದು. ಕರೆಕ್ಟ್ ಇದೆ ನನಗೆ. ಒಂದು ಇರ್ತೇನೆ ಬರೋ, ಒಂದು ಸಾರಿ ಅದು ತೊಗೊಳ್ತೇನೆ ಬೈ. 8,000 ಎಷ್ಟು? 8,000 ಈಗ ತೊಗೋಬೋದು, ಮತ್ತೆ ರೆಡಿ ಹೋಗ್ಲಿಕ್ಕೆ ಆಗಲ್ಲ ನನಗೆ ಇದು. ಚೆನ್ನಾಗಿ ಉಂಟಲ್ಲ ಬ್ರೋ, ಸಾಕಾಗಿದೆ. ವೇಟ್ ಕೂಡ ಕರೆಕ್ಟ್ ಹಿಡಿತದೆ. ವೇಟ್ ಹಾಕಿದರೆ ಇಲ್ಲ ಇಷ್ಟ ಆಯ್ತದೆ ಈ ಬ್ಯಾಗ್ ಮಾತ್ರ. ಆದರೆ ಇದು ಸೈಜ್ ಎಷ್ಟು ದೊಡ್ಡದಿದೆ. ಇದರಲ್ಲಿ ನಾವು 1 ತಿಂಗಳು ಲೈಟ್ ತೊಗೊಂಡೋಗ್ಬೋದು. ನೋಡಿ 60 ಲೀಟ್ರಾ? 60 ಲೀಟ್ರ್ ಅಂತೆ. ವೇಟ್ ಹೆಂಗಿರ್ಬೋದು ಇದು? ಇಲ್ಲ ಬ್ರೋ, ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ, ಕಂಫರ್ಟೇಬಲ್ ಇದೆ. ಹಾಕಿದ್ರೆ ನೀವು ಹಾಕಿ ಅಂತ ಒಂದು ಸರಿ ಕೊಡಿ ಅಂತ. ಈಗ ಹಾಕಿ ಅಂತ ಒಂದು ಸರಿ, ಫುಲ್ ಕಂಫರ್ಟೇಬಲ್ ಇದೆ. ಅದು ನಾರ್ಮಲ್ ವೇಟ್ ಒಂದು 2 kg ತನಕ ಇರ್ಬೋದು ಅಲ್ಲ ಬ್ರೋ? ಕರೆಕ್ಟ್ ಇದೆಯಲ್ಲ, ಇದು ನಿಮ್ಗೆ ಸೂಪರ್ ಕಾಣುತ್ತೆ. ನಿಮ್ಗೆ ಬ್ಲ್ಯಾಕ್ ಆಗ್ತದೆ ಬ್ರೋ, ಬ್ಲ್ಯಾಕ್ ಮಾತ್ರ ನಿಮ್ಗೆ ಮ್ಯಾಚಿಂಗ್ ಆಗೋದು ಈ ಕಲರ್ಗೆ, ಬಟ್ಟೆಗೆಲ್ಲ. ಹಂಗೆ ಆ ಕಡೆ ಹೋಗ್ಬಿಡಿ ಗ್ಲಾಸಲ್ಲಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ಆ ಕಡೆ. ನನಗೇನೋ ಅದು ಸೈಜ್ ಚಿಕ್ಕದಾಗ್ತಿದೆ. ಇದು ಉಂಟಲ್ಲ ಇದು, ಈ ಬ್ಯಾಗ್ ಮತ್ತೇನು ಮಾಡೋಕ್ಕಾಗಲ್ಲ, ಇದನ್ನೇ ತೊಗೋಬೇಕು. ಇದು ನಾರ್ಮಲ್ ಅಂದರೆ ಕ್ವಾಲಿಟಿ ಬ್ಯಾಗ್ಸ್ ಎಲ್ಲ, ಇದೆಲ್ಲ ಕ್ವಾಲಿಟಿ ಬ್ಯಾಗ್ಸ್ ಇದೆ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ. ಆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. 1600, 2000, 4000. ಇದೆಲ್ಲ ಲ್ಯಾಪ್ಟಾಪ್ ಬ್ಯಾಗ್ ಆಗಿರ್ಬೋದು ನನ್ನ ಪ್ರಕಾರ. ಲ್ಯಾಪ್ಟಾಪ್ಗೆ ಯೂಸ್ ಮಾಡ್ತಾರಲ್ಲ, ಕೆಲಸಕ್ಕೆ ಹೋಗುವಾಗ ಅದು ಇರ್ಬೋದು. ಇದು ನೋಡಿ, ಹಾಂ ಇದು ಲ್ಯಾಪ್ಟಾಪ್ ಬ್ಯಾಗ್. 23 ಲೀಟ್ರ್ ಕೆಪಾಸಿಟಿ. ಎಷ್ಟು ಬ್ಯಾಗ್ ಇದೆಲ್ಲ? 23, 30 ಲೀಟ್ರ್, 16 ಲೀಟರ್. ಹಾಂ, ಡಿಫ್ರೆಂಟ್ ಇದೆ. ಅಂದರೆ ವೇಟ್ ನಾವೆಷ್ಟು ಕ್ಯಾರಿ ಮಾಡ್ಬೋದು ಅಂತ ವೇಟ್ ಮೇಲೆ ಡಿಫ್ರೆಂಟ್ ಇರುತ್ತೆ, ಲೀಟ್ರ್ ಮೇಲೆ. ಹಾಗೆ ಇದೆಷ್ಟು 2000 ಅಂತ. ಯಾವ ತೊಗೊಳೋಣ ಬ್ರೋ? ಜಸ್ಟ್ ವೇಟ್ ಮಾಡಿ ಒಂದು 5 ಮಿನಿಟ್ಸ್. ಇನ್ನೂ ಕನ್ಫ್ಯೂಸಲ್ಲಿ ಇದೀನಿ ಯಾವ ತೊಗೋಬೇಕಂತ. ತೊಗೊಂಡ್ಮೇಲೆ ಹೇಳ್ತೀನಿ ನಿಮ್ಗೆ ಯಾವುದಂತ. ನನಗೆ ಈ ಬ್ಯಾಗ್ ಇಷ್ಟ ಆಗ್ತಿದೆ. ಆಫರಲ್ಲಿದೆ ನೋಡಿ ಈಗ, 3000, 50 ಲೀಟರ್ ಇದು. ಆದರೆ ಇದು ಕೂಡ ಇಷ್ಟ ಆಗ್ತಿದೆ, ಆದರೆ ಸ್ಮಾಲ್. ಇದು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇದ್ರದ್ದು ಲುಕ್ ಹೇಗಿದೆ ಗೊತ್ತಾ? ನೋಡಿ, ನೋಡೋಣ ತಡಿ ಯಾವುದಾಗ್ತದೆ ಅಂತ. ಫೈನಲಿ ಇದೇ ಬ್ಯಾಗ್ಗೆ ತೊಗೋತಾ ಇದ್ದೀನಿ. ಸೈಜ್ ಕೂಡ ಉಂಟಲ್ಲ ಇದರಲ್ಲಿ, ಸ್ಟೋರೇಜ್ ಒಳ್ಳೇದುಂಟು ಇದರಲ್ಲಿ. ಅದರಲ್ಲಿ ಅಷ್ಟಕ್ಕಷ್ಟೇ ಇದೆ. ಅದು ತುಂಬ ಚಿಕ್ಕದಾಯ್ತು ನೋಡಿ. ಇದು ನೋಡಿ ಇಲ್ಲಿ 50 ಲೀಟ್ರ್ ತನಕ. ಅಂದರೆ ಹೋದಾಗ ಏನಾದರೂ ತರಬೇಕಿದ್ದರೆ ಅಲ್ಲಿಂದ ಹೆಲ್ಪ್ ಆಗ್ತದಂತ. ಇದು ಬ್ಯಾಗ್ ಕೂಡ ಒಳ್ಳೇದುಂಟು, ಟೈಟ್ ಆಗಿದೆ ಫುಲ್. ಚಾರ್ಜ್ ಇಲ್ಲ ಮೊಬೈಲಲ್ಲಿ. ಬೇಗ ಬೇಗ ಎಂಡ್ ಮಾಡ್ಬೇಕು ನಾನು ಇಲ್ಲಿಗೆ. ಬ್ಯಾಗ್ ಒಂದು ಕ್ಲೀನಾಗಿ ತೊಗೊಂಡು ಮತ್ತೆ ಎಂಡ್ ಮಾಡ್ತೀನಿ ವೀಡಿಯೋ. ನೋಡಿ ಇದು ಜಸ್ಟ್ ವೇಟ್ ತೊಗೊಳ್ತೀನಿ ಫಸ್ಟ್, ನೋಡ್ತೀನಿ ಹೇಗಿದೆ ಅಂತ. ಫಸ್ಟ್ ಕ್ವಾಲಿಟಿ ಗಿಟ್ಲಿ ಎಲ್ಲ ಕರೆಕ್ಟಾಗಿ ನೋಡಿ ಬ್ರೋ, ಹೇಗಿದೆ ಇದು? ಓಕೆ ಅಲ್ಲ? 3000 ಡನ್ ಬ್ರೋ. ಚೆನ್ನಾಗಿ ಕಾಣ್ತದೆ. ಬ್ಲ್ಯಾಕ್ ವೇಟ್ ಹಾಕಿದ್ರೆ ಗಾಡಿ ಬರ್ತದಲ್ಲ, ಗಾಡಿ ಬರ್ತದೆ. ಯೂಸ್ ಎಷ್ಟು ಉಂಟು ಬ್ರೋ ಇಲ್ಲಿ? ನೋಡಿ ಇದೆಲ್ಲ ಉಂಟು. ಇದು ಓಕೆ ಅಲ್ಲ? ಡನ್, ಬನ್ನಿ ಹೋಗೋಣ, ಇದು ಮಾಡೋಣ. ಎಷ್ಟಾಗ್ತದೆ ಇದಕ್ಕೆ? 400. ಹಾಂ, ಇಲ್ಲ ಬ್ರೋ, ಇಲ್ಲಿ ನೋಡಿ 1800 ಇದೆ. ಬಿಸಿಲಿಗೆ ಹಾಂ, ಅಂದರೆ ನಮ್ಗೆ ಜಾಸ್ತಿ. ಹಾಂ, ಓಕೆ ಓಕೆ ಓಕೆ. ಕೋಲ್ಡ್ ಉಂಟು ಮಾತ್ರ. ಇದು ಕೋಲ್ಡ್ ಇಡುತ್ತಾ ಅಂತಲ್ಲ ಬಾಡಿನ? ಹಾಂ, ಇದು ನೋಡಿ ಹೇಗಿದೆ, ಒಂಥರ ಏನೋ ಡಿಫ್ರೆಂಟಾಗಿ. ಇದೆಲ್ಲ ಅದರದ್ದೇನಾ ಅಂತಲ್ಲ? ಹಾಂ, ಈ ಥರ ಬ್ಯಾಗ್ ಹಾಕ್ಲಿಕ್ಕೆ ಅಣ್ಣವ್ರಿರುತ್ತೆ. ಹಾಂ, ಇದೆಷ್ಟಿದೆ? ಒಂದು 800 ತನಕ ಇರ್ಬೋದು. ಇದು ಫುಲ್ ಹಾಕ್ಬೇಕು ಬ್ರೋ, ಇಲ್ಲಾಂದರೆ ಅದು ಪ್ರಾಬ್ಲಮ್ ಆಗ್ತದೆ. 900, 999, ಅದು 1000 ರೂಪೀಸ್ ಆಗ್ತದೆ. ಇದೆಲ್ಲ ಸೇಮ್ ನೋಡಿ. ಸಿಲ್ಕ್ ಎಲ್ಲ ಬ್ರೋ, ಒಂಥರ ಹೀಗೆ ನಾವು ಪೋರ್ಟ್ಸಿಗೆ ಯೂಸ್ ಮಾಡ್ತೀವಲ್ಲ, ಅದು ಆ ಥರದ್ದು. ಹಾಂ, ಈ ಥರನಾ ಅಂತ ಇದೆ. ಬೀಳ್ತು ಬೇಡ ಬ್ರೋ, ಮುರಿದಿತ್ತು ಮತ್ತೆ ಇಲ್ಲೇ ಇಟ್ಕೋತಾರೆ ನಮ್ಮನ್ನು. ಈಗ ಬೇಡ ಬ್ರೋ. ಆಯಿತು ಬ್ರೋ, ಇವತ್ತು 7000 ತನಕ ಆಯಿತು ಖರ್ಚು. ಇವತ್ತು 3000, ಅದೊಂದು 3200, 300 ತನಕ.
ನಿಮ್ಗುಂಟು ಬ್ರೋ ಈಗ ಹೋಗಿ ಇಲ್ಲಿ ಅವ್ರಿಗೆ ಉಂಟಿಗೆ ಹಾಕಬೇಕು. ಚೈನ್ ಹಾಕ್ಲಿಕ್ಕೆ ಉಂಟಲ್ಲ ಗಾಡಿಗೆ. ಖರ್ಚು ಹೆಂಗೆ ಆಗ್ತದೆ ಅಂತ ಗೊತ್ತಿಲ್ಲ ಬ್ರೋ. ಅದೇ ಕಷ್ಟಪಡ್ಬೇಕಂದ್ರೆ 1 ತಿಂಗಳು ಕಷ್ಟಪಡ್ಬೇಕು ನಾವು. ಕರೆಕ್ಟ್ ಅಲ್ಲ? ನೀವು ಆದರೆ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿ ಎರಡು ಕೆಲಸ ಖರ್ಚಾಗೋದು 1 ದಿನ ಓನ್ಲಿ ಖಾಲಿ ಎಲ್ಲ. ಮತ್ತು EMI ಅದು ಇದು EMI ಒಂದು ತಿಂತಾರೆ. ಇದು ನೋಡಿ ಈಗ ಏನಿದು, ಇದು ಬ್ರೋ, ಇದು ಸೈಕಲಿಂಗ್ ಮಾಡೋವಾಗ ಯೂಸ್ ಮಾಡ್ತೀವಲ್ಲ ನಾವು ಟೈಟಾಗಿ ಅದು. ಈಗ ಇದೆಂತ ಬ್ರೋ, ಇದು ಯಾವುದು ಹೇಳ್ತಾರಲ್ಲ ನಾವು ಎಂತ, ಫುಟ್ಬಾಲ್ ಕ್ಯಾಚರ್ ಎಂತ ಹೇಳ್ತೇವಲ್ಲ ಅದಕ್ಕೆ, ಅದು ಅವ್ರಿಗಿದು ಅಲ್ಲಿ ಉಂಟಲ್ಲ ಬಾಲ್ಸ್ ಎಲ್ಲ ಫುಲ್. ಇದು ನೋಡಿ ಎಂತ, ಇದು ಯಾರಿಗೆ ಯೂಸ್ ಮಾಡಲಿಕ್ಕೆ, ಮಕ್ಕಳಿಗ ಅಂತ ಬೇಬಿ ಬಿಸ್. ಇದು ಎಂತ ಬ್ರೋ, ಇದು ಬಾಟ್ಲ್ ಓಪನರಾ ಏನಿದು? ನಾನು ಇದನ್ನು ಅಂದ್ಕೊಂಡಿದ್ದಾನ ಸೆಲ್ಫಿ ಸ್ಟಿಕ್. ಇದೆ ಬ್ರೋ, ಇದನ್ನೇ ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡೋದು ಇದೆ, ಬ್ಲ್ಯಾಕ್ ಕಲರೇ ಒಳಗಡೆ. ಅದು ಜಾಸ್ತಿ ಆಯ್ತು ರೇಟ್, ಅದು 800. ನೀವು ಯಾವಾಗಲೂ ಬ್ಲ್ಯಾಕ್ ಅದು ನಿಜನೇ. ಶೂ ನೋಡಿ. ಹೌದು, ಅದೆಲ್ಲಿ ತೊಗೊಂಡಿದ್ದೆ ಅದನ್ನು ತೋರಿಸಿ ಒಂದು ಸಾರಿ ಬನ್ನಿ. ಇದು ಏನಂತ ಕಮೆಂಟ್ ಹಾಕಿ ನೋಡೋಣ. ಪ್ರಾಪರಾಗಿ ತೋರಿಸಲ್ಲ, ಇಷ್ಟೇ ತೋರಿಸ್ತೀನಿ, ಇಲ್ಲ ಗೊತ್ತಾಗ್ಬಿಡುತ್ತೆ ಇಷ್ಟೇ ನೋಡಿ. ತೋರಿಸಿ ಬ್ರೋ, ತೋರಿಸಿ. ಇಡಿ ಅಂತ ಕೈ ಅಲ್ಲಿ ಗೊತ್ತಾಗಲ್ಲ ಬ್ರೋ, ಅಲ್ಲಿ ಗೊತ್ತಾಗ್ತಿಲ್ಲ. ಓ ಇಲ್ಲಿ ಕೈ ಶೋಲ್ಡ್ರ್ ಮಾಡೋ ಒಂಥರ ಆಗ್ತಿದೆ ಫುಲ್ಲು. ಪರವಾಗಿಲ್ಲ ಬ್ರೋ, ಅದೊಂಥರ ಆಗ್ತದೆ. ಏನಾಗ್ತದೆ ಬ್ರೋ ಅದು ಗೊತ್ತಾಗ್ಲಿಕ್ಕಿಲ್ಲ, ಶೆಲ್ಟ್ ಹಾಕಿದ್ರಲ್ಲ ಮೇಲೆ. ಬೇಡಿ ಇಲ್ಲೇ ಇಡೋಣ. ಇದು ಜಿಮ್ಗೆ ಹೋಗೋರು ಯೂಸ್ ಆಗ್ತದೆ ಅಂತ, ಎಲ್ಲರಿಗೂ ಯೂಸ್ ಆಗ್ತದೆ. ನಾನು ಫುಲ್ ಕ್ಯಾಶ್ ಕೊಟ್ಟಿನಲ್ಲಿ ಗೂಗಲ್ ಪೇ ಮಾಡಿದ್ದು ಇಷ್ಟ ಆಗ್ಬೋದು ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಒಂದು ಬ್ಯಾಗ್ ತೊಗೊಂಡಿದ್ದಕ್ಕೆ ವ್ಯಾರಂಟಿ ಇತ್ತು ಅಂತ ಉಂಟಲ್ಲ, ನಾನು ಅದಕ್ಕೆ ಚೆಕ್ಕೆ ಮಾಡಲಿಲ್ಲ, ಹಾಗೆ ಸೀದಾ ಹಾಕೊಂಡು ಬಂದೆ ನೋಡಿ ಅಂತ. 3 ಡೆಕತ್ಲ ಹೋಗಿದ್ದು ಎಲ್ಲ ಆಯಿತು, ಬ್ಯಾಗಿಗೆಲ್ಲ ತೊಗೊಂಡಿದ್ವಿ, ರೆಡಿ ಇದೆ ಆಲ್ರೆಡಿ. ಬ್ರೋ ಇಲ್ಲಿ ನಿಂತಿದೆ ನೋಡಿ, ಪಾಪ ಅವ್ರ ಕೆಲಸ ಆಗಲಿಲ್ಲ, ಅಂದರೆ ಅದು ಚೈನ್ ಸಿಗಲಿಲ್ಲ ಅವರಿಗೆ. ಒಂದೇ ಇತ್ತು, ಆರ್ಡ್ರ್ ಕೊಟ್ಟಿದ್ದಾರೆ. ಬ್ರೋ ನೀವು ಹೋಗಿ ಹೆಂಗೆ ಗೊತ್ತಾ, ಚೈನ್ ಹಾಕಿಸ್ಬಿಡಿ ಗಾಡಿಗೆ ಫಸ್ಟ್, ಓಕೆ ಅಲ್ಲ? ಚೈನ್ ಮತ್ತು ಅವ್ರದ್ದು ಗಾಡಿ ಸೇಮ್, ನನ್ನ ಗಾಡಿಗೆ ಯಾವ ಥರ ಆಗಿದೆ ಅವ್ರ ಗಾಡಿ ಕೂಡ ಅದೇ ಥರ ಆಗಿದೆ. ಗಾಡಿಯೆಲ್ಲ ಅಂದರೆ ಚೈನ್ ಎಲ್ಲ ತುಕ್ಕಿಡ್ದು ಎಲ್ಲ ಡಸ್ಟ್, ಅಂದರೆ ಹೆಂಗಿದೆ ಅಂದರೆ ಚೈನ್ ನೋಡೋಕ್ಕಾಗಿಲ್ಲ, ಹಂಗಾಗಿತ್ತು. ನನ್ನಂದ್ರೆ ಚೈನ್ ಚೇಂಜ್ ಆಯಿತು, ಮತ್ತು ಬ್ಯಾಗ್ ಕೂಡ ಆಯಿತು, ಮುಗೀತು, ಅದೆಲ್ಲ ಕಂಪ್ಲೀಟ್ ಆಗಿದೆ. ರೈಡ್ ಇದು ಏನೇನು ತೊಗೋಬೇಕೆಲ್ಲ ತೊಗೊಂಡಿದ್ವಿ, ಮತ್ತು ಇನ್ನೂ ಕೆಲವೊಂದು ಕೇಳಿಕ್ಕಿದೆ, ಅದು ಕೇಳ್ತೀನಿ. ಮತ್ತು ರೈಡ್ ದಿನ ಸಿಗ್ತೀನಿ ನಿಮಗೆ, ಇವ್ರು ಕೂಡ ರೈಡ್ ದಿನ ಸಿಗ್ತಾರೆ. ಇನ್ನು ಕೆಲಸ ಶುರು ಆಯ್ತು ಅವ್ರಿಗೂ ಕೂಡ, ಇನ್ನು 4ನೇ ತಾರೀಕು ತನಕ. 4ನೇ ತಾರೀಕು ಮೇಲೆ ನಾನು 4ನೇ ತಾರೀಕು ಒಂದಿನ ಮುಂಚೆ ನಾನು ವೀಡಿಯೋ ಮಾಡ್ತೀನಿ, 2 ದಿನ 3 ದಿನ ಮುಂಚೆ ನಾನು ವೀಡಿಯೋ ಮಾಡಿರ್ತೀನಿ. ಯಾಕಂದರೆ ಗಾಡಿದು ವಾಶ್ ಗೀಶ್ ಎಲ್ಲ ತೋರಿಸ್ತೀನಿ ನಿಮ್ಗೆ, ಏನೋ ತೋರಿಸ್ಲಿಕ್ಕಿದ್ರೆ, ಮತ್ತು ಕಟಿಂಗ್ ಎಲ್ಲ ಮಾಡಿಸ್ಲಿಕ್ಕಿದೆ. ಟೈಮ್ ರಜೆ ಇಲ್ಲ ನನಗೆ, ಇದ್ದ ಟೈಮಲ್ಲಿ ನಾನು ನೋಡಿಕೊಂಡು ಎಲ್ಲ ಮಾಡ್ತೀನಿ. ನಾನು ಮತ್ತು ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿ ತೋರಿಸ್ತೀನಿ ನಿಮ್ಗೆ ಏನೇನು ತೊಗೊಂಡು ಹೋಗ್ತೀವಿ ಅಂತ. ಇಲ್ಲಾಂದರೆ ರೈಡ್ ಹೋಗೋದು ನಾನು ನಿಮಗೆ ಬ್ಯಾಗ್ ಪ್ಯಾಕ್ ಏನೇನಾಗಿರುತ್ತೆ ಅಂತ ತೋರಿಸ್ತೀನಿ. ಇವ್ರು ಅವಾಗಲೇ ಸಿಗೋದು. ಬ್ರೋ ಬಾಯ್, ವಿಡಿಯೋ ಎಂಡ್. ಓಕೆ ಬಾಯ್. ಎಸ್, ಮತ್ತು ಅವ್ರ ಫ್ರೆಂಡ್ಸ್ ಸಿಗ್ತಾರೆ ನಿಮಗೆ. ಅವ್ರು ಯಾರ್ಯಾರು ಬರ್ತಾರಂತ ಇನ್ನೂ ಗೊತ್ತಿಲ್ಲ ಅಲ್ವ, ಕನ್ಫರ್ಮ್ ಇಲ್ಲಲ್ಲ ಅವ್ರು ಯಾರ್ಯಾರು ಬರ್ತಾರಂತ. ಕನ್ಫರ್ಮೇ ಇದ್ದಾರೆ ಅವರು. ಓಕೆ ಅದು ಯಾರೋ ಒಬ್ಬರು ಯೂಟ್ಯೂಬರ್ ಇದ್ದಾರೆ ನಿಮ್ಮ ಫ್ರೆಂಡ್ ಒಬ್ಬರು, ಅವ್ರ ಹೆಸರು ಹೇಳ್ತೀರಾ? ಕಮಲ್ ಅಂತಲ್ಲ, ಕಮಲ್ ಅಂತ ಒಬ್ಬರು ಇದ್ದಾರೆ. ಸೌಂಡ್ ಬರ್ತಾಯಿದೆ. ಕಮಲ್ ಅಂತ ಒಬ್ಬರು ಇದ್ದಾರೆ, ಅವ್ರದ್ದು ಬಂದ ಮೇಲೆ ತೋರಿಸ್ತೀನಿ ನಿಮಗೆ. ಅವ್ರದ್ದು ಯೂಟ್ಯೂಬ್ ಲಿಂಕ್ ಕೂಡ ಹಾಕ್ತೀನಿ. ಅವ್ರು ಬಂದು ಅವ್ರ ಹತ್ರ ಕೇಳಿ ಫಸ್ಟ್ ಪರ್ಮಿಷನ್ ತೊಗೊಬೇಕು ಅವ್ರ ಹತ್ರ ಏನಂತ. ಸಿಗೋಣ, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಸೂಪರ್ ಇರುತ್ತೆ ರೈಡ್, ಯಾರು ಮಿಸ್ ಮಾಡ್ಕೋಬೇಡಿ. ವೇಟ್ ಮಾಡ್ತಾರೆ ವೀಡಿಯೋಗೋಸ್ಕರ. ಈ ವಿಡಿಯೋ ನೋಡಿ, ನಾಳೆನ ಇವತ್ತು ರಾತ್ರಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀನಿ ನಾಳೆ ಏನಂತ ನೋಡಿ. ಬಾಯ್. ಹೇಗಿದೆ ಅಂತ ಹೇಳಿ, ವಿಡಿಯೋ ಏನು ಇಷ್ಟ ಆಯ್ತು ಅಂತ ಹೇಳಿ. ಬಾಯ್.